ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆಯ ಬೀಗ್ರೂಟ ಇತ್ತು. ಹಾಗಾಗಿ ನಾನು ಈ ಹಳೆ ಪರ್ಪಲ್ ಸಾರಿ, ಕಾಟನ್ ಪರ್ಪಲ್ ಸಾರಿ ಹಾಕ್ಕೊಂಡು ರೆಡಿಯಾದೆ. ಆ್ಯಂಡ್ GRW ಮಾಡೋಕ್ಕಾಗಿಲ್ಲ, ಸೊ ಎಲ್ಲ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ, ಸೊ ಹಾಗಾಗಿ ಹೋಟೆಲಲ್ಲಿ ತಿಂದ್ವಿ. ಆನ್ ದ ವೇ ನನ್ನ ಫ್ರೆಂಡ್ಗೋಸ್ಕರ ಅಂತ ಬ್ಯೂಟಿಫುಲ್ ಫ್ಲವರ್ಸ್ ಪಿಕ್ ಮಾಡಿದ್ವಿ. ನಾನು ಆದಿ ನಮ್ಮಮ್ಮ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕನಕಪುರದ ಹತ್ರ ಇರುವಂಥ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಆ್ಯಂಡ್ ದಾರಿಯಲ್ಲಿ ಕ್ಯೂಟ್ ಕುರಿ ಹಿಂಡು ನೋಡಿದೆ. ಆ್ಯಂಡ್ ಪಾರ್ಟಿ ಹಾಲಿಗೆ ಬಂದು ರೀಚ್ ಆದ್ವಿ. ಅಲ್ಲಿ ನನ್ನ ಫ್ರೆಂಡ್ ಬ್ಯೂಟಿಫುಲ್ಲಾಗಿ ರೆಡಿ ಆಗಿಬಿಟ್ಟಿದ್ಲು. ಆ್ಯಂಡ್ ನಾನು ವೆಜಿಟೇರಿಯನ್ನು, ಹಾಗಾಗಿ ವೆಜ್ ತಿಂದೆ. ನಾನ್ ವೆಜ್ಜು ಚೆನ್ನಾಗಿತ್ತು ಅಂತ ಆದಿ ಹೇಳಿದ್ರು. ಆ್ಯಂಡ್ ನನ್ನ ಫ್ರೆಂಡ್ ಕಸಿನ್ಸ್ನೆಲ್ಲ ಮೀಟ್ ಮಾಡಿದೆ, ಖುಷಿ ಆಯಿತು. ಈ ಕ್ಯೂಟ್ ಡಾಗ್ ಕೂಡ ನೋಡಿದೆ, ಪಾಪ ಅಮ್ಮ ಆಗಿದ್ಲು ಅವಳು. ಆ್ಯಂಡ್ ಧೃತಿ, ಸೊ ಇವಳಂತೂ ನಾಟಿ ಗರ್ಲ್ ಪ್ರಗತಿ ಕಸಿನ್ಸಲ್ಲಿ. ಆಮೇಲೆ ನಾವು ಕೂಡ ಅವರಿಗೆ ವಿಶ್ ಮಾಡಿಬಿಟ್ಟು ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಮ್ಮಮ್ಮ ಮಸಾಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಐ ಫೆಲ್ಟ್ ಸೋ ಹ್ಯಾಪಿ. ನಮ್ಮಮ್ಮ ಮನೆ ಮತ್ತು ನನ್ನ ಗಂಡನ ಮನೆ ತುಂಬಾ ಹತ್ತಿರ ಇದೆ. ಅದೊಂದು ನಂಗೆ ಆ್ಯಡೆಡ್ ಅಡ್ವಾಂಟೇಜ್. ಅದಾದಮೇಲೆ ನಾನೇ ಮುದ್ದೆ ಮಾಡ್ತೀನಿ ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೆ. ಮದುವೆಗೆ ಮುಂಚೆ ನಂಗೆ ಏನೂ ಬರ್ತಾ ಇರಲಿಲ್ಲ, ಇವಾಗ ಎಲ್ಲ ಕಲ್ತಿದ್ದೀನಿ. ನಮ್ಮಮ್ಮಂಗೂ ತುಂಬ ಖುಷಿ, ನನಗೂ ತುಂಬ ಖುಷಿ. ಮುದ್ದೆ ಎಲ್ಲ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತಿನ ಸಂಡೇಯನ್ನು ಮುಗಿಸಿದ್ವಿ. ಬಾಯ್.